ವೀಕ್ಷಕರೇ, ಪ್ರಾವಿಷನ್ ಸ್ಟೋರ್ ನೋಡೋದಕ್ಕೆ ಸಣ್ಣ ಬಿಸ್ನೆಸ್ ಅಂತಾನೆ ಅನ್ನಿಸಿದ್ರು ಜಾಸ್ತಿ ವಹಿವಾಟು ನಡೆಯೋ ಬಿಸ್ನೆಸ್ ಇದಾಗಿದೆ. ಯಾಕಂದರೆ ಪ್ರಾವಿಷನ್ ಸ್ಟೋರ್ನಲ್ಲಿ ಪ್ರತಿನಿತ್ಯ ಬಳಸೋ ವಸ್ತುಗಳೇ ಇರುತ್ತೆ. ಹಾಗೆ ಪ್ರಾವಿಷನ್ ಸ್ಟೋರ್ನಲ್ಲಿ ಎಲ್ಲ ಅಗತ್ಯ ವಸ್ತುಗಳೇ ಇರುತ್ತವೆ. ಪ್ರಾವಿಷನ್ ಸ್ಟೋರ್ನಲ್ಲಿ ನೀವು ದಿನಬಳಕೆಯ ವಸ್ತುಗಳಾದ ಸೋಪ್, ಟೂತ್ಪೇಸ್ಟ್, ಬ್ರಷ್, ಅಕ್ಕಿ, ಸಕ್ಕರೆ, ಚಹಾ ಪುಡಿ, ಮಸಾಲೆಗಳು ಹೀಗೆ ಎಲ್ಲ ರೀತಿಯ ವಸ್ತುಗಳನ್ನ ಇಡಬೇಕಾಗುತ್ತೆ. ಈ ಬಿಸ್ನೆಸ್ ಶುರು ಮಾಡೋದಕ್ಕೂ ಮೊದಲು ನೀವು ಒಂದು ರಿಸರ್ಚನ್ನು ಮಾಡಬೇಕಾಗತ್ತೆ. ನೀವು ಎಲ್ಲಿ ಸ್ಟೋರ್ ತೆಗೆಯೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರೋ ಅಲ್ಲಿನ ಸುತ್ತಮುತ್ತಲಿನ ಅಂಗಡಿಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಶಾಪ್ನಲ್ಲಿ ಲಭ್ಯವಿರುವ ಹಾಗೂ ಲಭ್ಯವಿಲ್ಲದೇ ಇರೋ ವಸ್ತುಗಳು, ಅದರ ಬೆಲೆಗಳು, ಯಾವ ಶಾಪ್ನಲ್ಲಿ ಯಾವ ಬೆಲೆ, ಹಾಗೆ ಗುಣಮಟ್ಟ ಮತ್ತು ಗ್ರಾಹಕರಿಗೆ ಅವರು ನೀಡೋ ಸೌಲಭ್ಯ ಈ ಎಲ್ಲದರ ಬಗ್ಗೆ ರಿಸರ್ಚ್ ಮಾಡಬೇಕು. ಒಬ್ಬ ಗ್ರಾಹಕರಾಗಿ ನೀವು ಒಂದು ಶಾಪ್ಗೆ ಭೇಟಿ ನೀಡಿದಾಗ ನಿಮಗೆ ಅಲ್ಲಿ ಏನೇನು ಇಂಪ್ರೂವ್ಮೆಂಟ್ ಬೇಕು ಅನಿಸುತ್ತೋ ಅವೆಲ್ಲವನ್ನು ನಿಮ್ಮ ಪ್ರಾವಿಷನ್ ಸ್ಟೋರ್ನಲ್ಲಿ ಅಳವಡಿಸಿಕೊಳ್ಬೇಕು. ಹಾಸ್ಪಿಟಾಲಿಟಿಯನ್ನು ನೀವು ಕೇಳೇ ಇರ್ತೀರ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಅವರ ಕ್ಲೈಂಟ್ಗಳನ್ನು ಯಾವ ರೀತಿ ನೋಡ್ಕೊಳ್ತಾರೋ ಅದೇ ರೀತಿ ನೀವು ನಿಮ್ಮ ಗ್ರಾಹಕರನ್ನು ನೋಡ್ಕೊಳ್ಬೇಕು. ಗ್ರಾಹಕರು ಬಂದಾಗ ಅವರನ್ನು ಒಳ್ಳೆ ರೀತಿ ಮಾತಾಡಿಸಿ ಅವರಿಗೆ ಎಕ್ಸಾಕ್ಟಾಗಿ ಏನು ಬೇಕೋ ಅದನ್ನು ತಿಳಿದುಕೊಂಡು ವ್ಯವಹಾರ ನಡೆಸಿದರೆ ನಿಮ್ಮ ಬಿಸ್ನೆಸ್ಗೆ ಅವರು ಕಾಯಂ ಗ್ರಾಹಕರಾಗುವುದರಲ್ಲಿ ಡೌಟೇ ಇಲ್ಲ. ಪ್ರಾವಿಷನ್ ಸ್ಟೋರನ್ನು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡ್ಬೋದು. ಪ್ರಾವಿಷನ್ ಸ್ಟೋರ್ 365 ದಿನವೂ ನಡೆಯೋ ಬಿಸ್ನೆಸ್ ಆಗಿರೋದ್ರಿಂದ ಲಾಸ್ ಆಗೋ ಭಯ ಇರೋದಿಲ್ಲ. ಆರಂಭದಲ್ಲಿ 10x15 ಅಳತೆಯಲ್ಲಿ ಸ್ಟೋರ್ ಶುರು ಮಾಡಿದರೆ ಸಾಕಾಗುತ್ತೆ. ಸ್ಟೋರ್ಗೆ ಬೇಕಾಗಿರೋ ಸ್ಟ್ಯಾಂಡ್, ತೂಕದ ಮಷಿನ್, ಸ್ಟೂಲ್, ರ್ಯಾಕ್ಸ್, ಫ್ರಿಡ್ಜ್ ಎಲ್ಲ ಸೇರಿ ಒಂದು 40,000 ರಿಂದ 60,000 ಖರ್ಚಾಗ್ಬೋದು. ಇನ್ನು ಸ್ಟಾಕ್ಸ್ಗಳನ್ನು ಒಂದು 60,000ದಲ್ಲಿ ಹಾಕಿಸ್ಕೊಂಡ್ರೆ ಒಟ್ಟು 1,20,000ದಲ್ಲಿ ನೀವು ಪ್ರಾವಿಷನ್ ಸ್ಟೋರನ್ನು ಸ್ಟಾರ್ಟ್ ಮಾಡ್ಬೋದು. ದಿನಕ್ಕೆ ಒಂದು 10,000 ರು ವ್ಯಾಪಾರ ಆದ್ರೂ 1,500 ದಿಂದ 2,000 ತನಕ ನಿಮಗೆ ಲಾಭ ಬರುತ್ತೆ. ವೀಕ್ಷಕರೇ, ಒಂದೊಂದು ಐಟಮ್ ಮೇಲೆ ಒಂದೊಂದು ರೀತಿ ಲಾಭ ಇರುತ್ತೆ. ಕೆಲವು 4% ಇದ್ದರೆ ಇನ್ನು ಕೆಲವು 10% ಇರುತ್ತೆ. ಎವರೇಜ್ ಒಂದು 15% ಲಾಭ ಲೆಕ್ಕ ಹಾಕಿದ್ರು ತಿಂಗಳಿಗೆ 60,000 ಲಾಭ ಮಾಡ್ಬೋದು. ಮೊದಲ 6 ತಿಂಗಳಲ್ಲಿ ಬರೋ ಲಾಭವನ್ನು ಸ್ಟೋರ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ ಇನ್ವೆಸ್ಟ್ ಮಾಡಿ. ಒಳ್ಳೆ ಕ್ವಾಲಿಟಿ, ಬೆಲೆ, ಆಮೇಲೆ ಕಾಯಂ ಗ್ರಾಹಕರಿಗೆ ಏನಾದರೂ ಡಿಸ್ಕೌಂಟ್, ಈ ರೀತಿ ಎಲ್ಲ ಮಾಡೋದ್ರಿಂದ ಪ್ರಾವಿಷನ್ ಸ್ಟೋರ್ನಲ್ಲಿ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ಗೆ ಟ್ರೇಡ್ ಲೈಸೆನ್ಸ್ ಮತ್ತು GST ರಿಜಿಸ್ಟ್ರೇಷನ್ ಮಾಡಿಸಬೇಕಾಗುತ್ತೆ. ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಮೇಲೆ ಸದ್ಯದಲ್ಲೇ ಫೀಲ್ಡ್ ಸ್ಟಡಿ ಮಾಡಿ ನಿಮ್ಮ ಮುಂದಿಡ್ತೇವೆ. ವೀಕ್ಷಕರೇ, ಧನ್ಯವಾದಗಳು.